ಅಂತೂ ಇಂತೂ ದೇವಸ್ಥಾನ ತಲುಪಿದಾಯ್ತು. ಬನ್ನಿ ಎಲ್ಲರೂ ಕೈ ಮುಗ್ದು ಒಳಗಡೆ ಹೋಗೋಣ. ನಿಮ್ಮ ಹೆಸರಲ್ಲಿ ಪೂಜೆ ಇಟ್ಕೊಂಡಿದ್ದೀನಿ ಅಂತ ಅವಳು ನನಗೆ ನಿನ್ನೆ ಹೇಳ್ದಾಗ್ಲಿಂದ ನನ್ನ ಮನಸ್ಸೇ ಸರಿ ಇಲ್ಲ. ಏನೋ ಒಂದು ರೀತಿ ಗೊಂದಲ ಆಗ್ತಾ ಇದೆ. ಸೌಂದರ್ಯ, ಯಾಕಮ್ಮ ದೇವರಿಗೆ ನಮಸ್ಕಾರ ಮಾಡೋದು ಬಿಟ್ಟು ಏನೋ ಯೋಚನೆ ಮಾಡ್ಕೊಂಡು ನಿಂತಿದ್ಯಾ? ಏನಿಲ್ಲಮ್ಮ. ಪಾಪ ಚಿರು ಬಂದಿಲ್ಲ ಅಂತ ಸೌಂದರ್ಯನ್ ಬೇಜಾರಾಗ್ತಿದೆ ಬಾಬಾ. ಅದು ಸರಿನೇ. ನಿನ್ನ ಹೆಸರಲ್ಲಿ ಪೂಜೆ ಆಗ್ತಿರುವಾಗ ನಿನ್ನ ಮಗನೇ ಇಲ್ಲ ಅಂದ್ರೆ ಹೇಗೆ? ಅಲ್ಲ, ಚಿರು ಜೊತೆ ಅರ್ಚನಾನೂ ಬಂದಿಲ್ವಲ್ಲ? ಹೌದಲ್ವಾ? ಈ ತರ ಏನಾದ್ರೂ ಶುಭ ಕಾರ್ಯ ಇದ್ದಾಗ ಚಿರು ಯಾವಾಗ್ಲೂ ಬ್ಯುಸಿಯಾಗೇ ಇರ್ತಾನೆ. ಆದ್ರೆ ಈ ಸಲ ಜೊತೆಲಿ ಅರ್ಚನೂ ಸೇರ್ಕೊಂಡ್ರು. ನಾನು ಕರ್ದೆ ಮಾವ, ಆಫೀಸ್ದು ಯಾವುದೋ ಮುಖ್ಯವಾದ ಕೆಲಸ ಇದೆ, ನೀವು ಹೋಗಿರಿ, ನಾವು ಬರ್ತೀವಿ ಅಂತ ಹೇಳಿದ್ರು. ಅವ್ನ ಕೆಲಸ ಅಂತ ಏನೋ ಉಳ್ಕೊಂಡ. ಅವಳು ಏನಕ್ಕೆ ಅಲ್ಲಿ ಉಳ್ಕೋಬೇಕಿತ್ತು? ನಮ್ಮ ಜೊತೆ ಬರ್ಬೋದಿತ್ತಪ್ಪ. ಅವಳು ಯಾವಾಗಲೂ ಹಾಗೆ ಅಲ್ವಾ? ನನಗೆ ಸಂಬಂಧಪಟ್ಟಾಗ ಏನಾದರೂ ಕೆಲಸ ಇದೆ, ಪೂಜೆ ಇದೆ ಅಂದರೆ ಬ್ಯುಸಿ ಆಗಿಬಿಡ್ತಾಳೆ. ಹಾಗೇನಿಲ್ಲ ಮೇಡಮ್, ಚಿರು ಅವರೊಬ್ಬರೇ ಇದ್ದಾರೆ, ಆಫೀಸ್ ಕೆಲಸನೂ ತುಂಬ ಇದೆ. ನಾನು ಇದ್ರೆ ಕೆಲಸ ಬೇಗ ಮುಗಿಯತ್ತೆ, ಬೇಗ ಬರ್ಬೋದು ಅಂತ ಉಳ್ಕೊಂಡ್ರು. ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅನ್ನೋ ಹಾಗಾಯ್ತು. ಹಾಗಲ್ಕಾಯಿ ಯಾರು, ಬೇವಿನಕಾಯಿ ಯಾರು? ಭಾಸ್ಕರ್, ದೇವಸ್ಥಾನಕ್ಕೆ ಬಂದ್ರು ಅವಳನ್ನ ರೇಗಿಸೋದು ಬಿಡಲ್ವಾ ನೀನು? ಅದೇನೋ ಗೊತ್ತಿಲ್ಲ ಅಣ್ಣ. ಇವಳನ್ನ ರೇಗಿಸ್ಲಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಆಗಲ್ಲ. ತುಂಬಾ ರೇಗಿಸ್ಬೇಡಿ, ರೋಗ ಬಂದ್ಬಿಡುತ್ತೆ. ನೋಡ್ದ್ಯಾ, ಅವಳಿಗೂ ರೇಗಿಸೋಕ್ ಬರುತ್ತೆ ಅಂತ. ಈ ತರ ಕೌಂಟ್ರ್ ಕೊಡ್ಲಿಲ್ಲ ಅಂದ್ರೆ ನನ್ನ ತಲೆ ಮೇಲೆ ಬಂದು ಕುತ್ಕೋತಾರೆ. ಹೋಗ್ಲಿ ಬಿಡಮ್ಮ. ನೀನು ಚಿರುಗೆ ಫೋನ್ ಮಾಡಿ ಬೇಗ ಆಫೀಸ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅರ್ಚನ ಕರ್ಕೊಂಡು ಬರಕ್ ಹೇಳಮ್ಮ. ಆಯ್ತು ಬಾಬಾ. ಫೋನ್ ಮಾಡ ಮತ್ತೆ. ಕೈಯಲ್ಲಿ ತಟ್ಟಿರೋದ್ ಕಾಣಲ್ವಾ? ಒಳಗಡೆ ಇಟ್ ಮಾಡ್ತೀನಿ. ಆ ದೇವ್ರ ಹತ್ರ ಮೊದ್ಲು ನನ್ ಗಂಡಂಗೆ ಮಾತಿ ನಿಂತೋಗ್ಲಿ ಅಂತ ಬೇಡ್ಕೋತೀನಿ.